ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬ್ಲೌಸ್ಗೆ ಫ್ರಂಟಲ್ಲಿ ಯಾವ ರೀತಿ ಡಾಟ್ ಹಿಡಿಯೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಕೇಳಿದ್ರು ನನ್ನನ್ನು, ಯಾವ ರೀತಿ ಅಳತೆ ಮೇಲೆ ನೀವು ಡಾಟ್ ಹಿಡಿತೀರಾ ಮುಂದೆ ಫ್ರಂಟಲ್ಲಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಈಗ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಲೈನಿಂಗ್ ಎಲ್ಲ ಅಟ್ಯಾಚ್ ಆಗಿದೆ. ಇದಾದ ನಂತರ ನಾನು 4ಕ್ಕೆ ಮಾರ್ಕ್ ಹಾಕ್ಕೋತಾ ಇದ್ದೀನಿ. ನೋಡಿ, ನೀವು ನಾನು ಟೇಪಲ್ಲಿ ತೋರಿಸ್ತಾ ಇದ್ದೀನಿ. ಅದಾದಮೇಲೆ 2ವರೆಗೆ ಮತ್ತೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಇಲ್ಲಿಂದ ಒಂದು 1/4 ಇಂಚು ಬಿಟ್ಟು ನಾನು 3ವರೆಗೆ ಮಾರ್ಕ್ ಹಾಕ್ಕೊತೀನಿ, ಅಥವಾ ಅದನ್ನು ಸೇರಿಸಾದ್ರೂ ಪರವಾಗಿಲ್ಲ. 3ವರೆಗೆ ಮಾರ್ಕ್ ಹಾಕ್ಕೊಳ್ಳಿ, 3/4 ಸಿಗುತ್ತೆ. ನೀವು ಡೈರೆಕ್ಟಾಗಿ ಹಾಕ್ಕೋತೀನಿ ಅಂದರೆ 3ವರೆಗೆ ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ನೋಡಿ, ಈ ಥರ ನಾವು ಕೂರಿಸ್ಕೊಬೇಕು. ಇದನ್ನು ಅಂದರೆ ಮಾರ್ಕ್ ಮಾಡಿರೋದನ್ನು ಕೂಡಿಸ್ಕೋಬೇಕು. ಈ ಥರ ಮೂಲೆ ರೀತಿಯಲ್ಲಿ ಕೂಡಿಸ್ಕೋಬೇಕು ಇದನ್ನು. ಈಗ ಇದೆರಡನ್ನು ಮಧ್ಯ ಸೇರಿಸಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ ನೋಡಿ, ಸೇಮ್ 3/4ಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಇದನ್ನು ಈ ಥರ ಗೆರೆ ಲೈನ್ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ ಸೇಮ್ ಮಧ್ಯಕ್ಕೆ ಇಟ್ಕೊಬೇಕು. ಏನು ಮಧ್ಯ ಬರುತ್ತೆ ಅದಕ್ಕೆ ಇಟ್ಕೊಂಡು ನಾನು ಒಂದು ಅಂದಾಜಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು 1/4 ಇಂಚು ಡಾಟ್ ಹಿಡಿಯೋ ಥರ ಈ ಥರ ನೋಡಿ 3/4ಗೆ ಬಂತು. ಅದನ್ನು ನೀವು ಬೇಕಿದ್ರೆ 1/4 ಇಂಚು ಬಿಟ್ಟು ತೊಗೋತೀನಿ ಅಂದರೆ 3/4ಗೆ 3ವರೆಗೆ ತೊಗೊಳ್ಳಿ, ಸರಿ ಹೋಗುತ್ತೆ. 3ವರೆ ಕಾಲು ಮತ್ತು 1/4 ಇಂಚನ್ನ ನಾವು ಹೊಲಿಗೆ ಬಿಡೋದನ್ನು ಸೇರಿಸಿ ತೊಗೋತಾ ಇದ್ದೀನಿ. ಈ ಥರ ಮಾರ್ಕು ಕರೆಕ್ಟಾಗಿ ಸ್ಟ್ರೈಟಾಗಿ ಬರಬೇಕು. ನೋಡಿ, ಇಲ್ಲಿ ಈ ಮಾರ್ಕ್ ಏನು ಬಂದಿದೆ ಅದು ಕರೆಕ್ಟಾಗಿ ಬರುತ್ತೆ. ಈ ಕಡೆ ಪರವಾಗಿಲ್ಲ, ಸ್ವಲ್ಪ ಒಂಚೂರು ಓರೆ ಮಾಡಿಕೊಂಡು ಮಾರ್ಕ್ ಹಾಕ್ಕೊಬೇಕು. ನೋಡಿ, ಇಲ್ಲಿ ಈ ಥರ ಮಾರ್ಕ್ ಬರಬೇಕು. ಹಿಂಗೆ ನೋಡಿದ್ರಲ್ಲ, ಈ ಥರ ಒಂದು ಸಲ ನಾವು ಮಾರ್ಕ್ ಮಾಡಿಕೊಂಡ್ರೆ ಪದೇ ಪದೇ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನೋಡಿ, ಈ ಥರ ಇದನ್ನು ಮಧ್ಯೆ ಇಟ್ಕೊಬೇಕು. ಮತ್ತು ಇದನ್ನು ಇನ್ನೊಂದು ಏನದು ಫ್ರಂಟಿಗೆ ನಾವು ಅಳತೆ ಮಾರ್ಕ್ ಹಾಕಬೇಕಲ್ಲ, ಅದಕ್ಕೆ ಈ ಥರ ಉಲ್ಟಾ ಮಾಡಿ, ಲೈನಿಂಗ್ ಯಾವ ಕಡೆ ಇದೆ ಅದನ್ನು ಉಲ್ಟಾ ಮಾಡಿ, ಈ ಥರ ಎರಡನ್ನೂ ಸೇರಿಸಿ ಮತ್ತೆ ಉಲ್ಟಾ ಮಾಡಿ ಒಂದು ಸಲ ಕೈನಲ್ಲಿ ಹಿಂಗಂದರೆ ಈ ಕಡೆ ಮಾರ್ಕು ಆ ಕಡೆ ಹಚ್ಕೊಳ್ಳುತ್ತೆ. ನೋಡಿ, ಇಲ್ಲಿ ಈ ಥರ ಇದನ್ನು ಮತ್ತೆ ನಾವು ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೊಂಡ್ರಾಯ್ತು. ಕಾಣಿಸುತ್ತೆ, ನಾನು ನಿಮಗೆ ಕಾಣಲಿ ಅಂತ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ಡಾಟು ಇಂಪಾರ್ಟೆಂಟು. ಸಣ್ಣ ಇರೋರಿಗೆ 2ವರೆ 2/4 ಸಾಕಾಗುತ್ತೆ. ದಪ್ಪ ಇರೋರಿಗೆ 3 ಆದರೂ ತೊಗೊಳ್ಳೇಬೇಕು ಮಿನಿಮಮ್. ನಾನು ಎಲ್ಲಾದ್ರ ಮೇಲೂ ಹಾಕ್ತಾಯಿದ್ದೀನಿ. ನೋಡಿ, 3/4 ಆ ಕಡೆದು ಮಾತ್ರ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಅಂದರೆ ಎಕ್ಸ್ಟ್ರಾ ನಾವು 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ, ಅದಕ್ಕೋಸ್ಕರ ಜಾಸ್ತಿ ಬರುತ್ತೆ. 5ವರೆ ಬಂದಿದೆ. ನೋಡಿ, ಅಲ್ಲಿ ಈ ಥರ ಒಂದು ಟೇಪ್ ಇಟ್ಕೊಂಡು ನೀವು ಅಳತೆ ತೊಗೊಳ್ಳಿ, ಅಥವಾ ಅಳತೆ ಬ್ಲೌಸಲ್ಲಿ ಏನು ಕೊಟ್ಟಿರ್ತಾರೆ ಅದೇ ಮೆಜರ್ಮೆಂಟ್ಗೆ ನೀವು ಮಾರ್ಕ್ ಹಾಕ್ಕೊಂಡು ಡಾಟ್ ಇಟ್ಕೊಳ್ಳಿ. ಇಷ್ಟೇ ಸುಲಭವಾಗಿ ನಾವು ಡಾಟ್ಗೆ ಮಾರ್ಕ್ ಮಾಡ್ಕೊಂಡು ಡಾಟ್ ಇಟ್ಕೊಬೇಕು. ಇದು ಮೇನ್ ಇಂಪಾರ್ಟೆಂಟು ಬ್ಲೌಸಲ್ಲಿ, ಇದೇ ಮೇನ್ ಇಂಪಾರ್ಟೆಂಟು ಡಾಟ್ ಹಿಡಿಯೋದು. ಇದು ಪರ್ಫೆಕ್ಟಾಗಿ ಕೂತ್ಕೊಂಡ್ರೆ ಹೆಣ್ಮಕ್ಳಿಗೆ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಇಲ್ಲಿ ಈ ಥರ ಕ್ರಾಸಾಗೆ ಒಂದು ಹೊಲಿಗೆ ಹಾಕ್ಕೊಳ್ಳೋಣ. ಈಗ ಮತ್ತೆ ನಾನು ಅಲ್ಲಿಂದನೇ ನೋಡಿ ಈ ಥರ ಕ್ರಾಸಾಗೊಂದು ಮತ್ತೆ ಒಂದು ಹೊಲಿಗೆ ಹಾಕೋತಾ ಇದ್ದೀನಿ. ಅದನ್ನು ಫೋಲ್ಡ್ ಮಾಡ್ತಾರೆ. ಫೋಲ್ಡ್ ಮಾಡಿದ್ರೆ ಸ್ವಲ್ಪ ರಫ್ ಆಗುತ್ತೆ ಅಂತ ಅಂದ್ಬಿಟ್ಟು ಸಾಮಾನ್ಯವಾಗಿ ಎಲ್ಲ ಕಟ್ ಮಾಡ್ತಾರೆ ಅಷ್ಟೇ. ಏನು ಮಾರ್ಕ್ ಮಾಡಿದ್ದೀನಿ ಅದರ ಮಾರ್ಕ್ ಮೇಲೇ ಒಂದು 1/4 ಇಂಚ್ ಅಷ್ಟೇ ನಾವು ಡಾಟ್ ಇಟ್ಕೊಬೇಕು. ನೋಡಿ, ತುಂಬಾ ಸುಲಭವಾಗಿ ಈ ಥರ ಮಾರ್ಕ್ ಹಾಕ್ಕೊಂಡು ಡಾಟ್ ಇಟ್ಕೊಬೋದು. ಸ್ವಲ್ಪ ದಪ್ಪ ಇರೋರ್ಗಷ್ಟೇ ವೇರಿಯೇಷನ್ ಬರುತ್ತೆ. ಆಗ ನಾವೇನು ಮಾಡಬೇಕು, ಅವ್ರು ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ, ಅದೇ ಅಳತೆ ಬ್ಲೌಸಲ್ಲಿ ಯಾವ ಥರ ಡಾಟ್ಗೆ ಮಾರ್ಕ್ ಹಾಕ್ಕೊಂಡು ಇಟ್ಕೊಂಡಿದ್ದಾರೋ ಅದೇ ರೀತಿಯಲ್ಲೇ ನಾವು ಮಾರ್ಕ್ ಮಾಡ್ಕೊಂಡು ಡಾಟ್ ಹಿಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂತು ಅಂತ. ಯಾವ ಕಪ್ಪು ಹಾಕಿಲ್ಲ, ಏನೂ ಹಾಕಿಲ್ಲ, ಏನು ಪರ್ಫೆಕ್ಟಾಗಿ ಬಂತು ನೋಡಿ. ನಿಮ್ಮ ಕಣ್ಣು ಮುಂದೆನೇ ನಾನು ಡಾಟ್ ಹಿಡ್ದಿದ್ದೀನಿ. ನನ್ನ ವಿಡಿಯೋನ ಯಾರೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾನು ಹಾಕುವಂಥ ವಿಡಿಯೋಗಳೆಲ್ಲ ನಿಮಗೆ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಕಾಮೆಂಟ್ ಹಾಕಿ. ಇದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ಕೇಳಿದ್ರು ನನ್ನ ಫೋನ್ ಮಾಡಿ, ಗೊತ್ತಿರೋರು, ಅವ್ರಿಗೆ ಹಿಂಗೆ ಸಿಕ್ತೋ ಏನೋ ಗೊತ್ತಿಲ್ಲ, ಗೊತ್ತಿರೋರು ಕೇಳಿದ್ರು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಾಕ್ತಾಯಿದ್ದೀನಿ. ಕಲಿಯೋರಿಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಕಲಿತಾ ಇರ್ತಾರಲ್ಲ ಅವ್ರಿಗೆ ಇದು ಉಪಯೋಗ ಆಗುತ್ತೆ ಈ ವಿಡಿಯೋದಿಂದ ಅಂತ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.
ನೋಡಿ ಈ ಥರ ಕರೆಕ್ಟಾಗಿ ಡಾಟ್ ಇಟ್ಕೊಂಡ್ರೆ ಏನು ಹೆಚ್ಚು ಕಮ್ಮಿ ಬರಲ್ಲ. ಬ್ಲೌಸ್ಗಳಲ್ಲಿ ಚಿಕ್ಕ ಚಿಕ್ಕ ವಿಷಯಗಳ್ನ ನಾವು ಗಮನ ಕೊಟ್ಟು ಕಲ್ತ್ಕೊಂಡ್ರೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಒಂದು ಕಡೆ ಆ ಥರ ಡಾಟ್ ಹಿಡಿಯೋದು, ಇನ್ನೊಂದು ಕಡೆ ಈ ಥರ ಡಾಟ್ ಹಿಡಿಯೋದು ಅದೆಲ್ಲ ಚೆನ್ನಾಗಿ ಕಾಣಿಸಲ್ಲ. ಈ ಕಡೆ ಒಂದು ಕಡೆ ಏನು ಫಿನಿಶಿಂಗ್ ಬಂದಿದೆ ಅದೇ ಥರನೇ ಆ ಕಡೆನೂ ಫಿನಿಶಿಂಗ್ ಕೊಡಬೇಕು, ಎರಡು ಕಡೆನೂ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂತು ಅಂತ ಅಂದ್ಬಿಟ್ಟು ಕೈನಲ್ಲಿ ಸ್ವಲ್ಪ ಆಗ ಅನ್ಕೋತೀವಿ ನಾವು ಟೈಲರ್ಗಳೆಲ್ಲ ಅದೇ ಥರನೇ. ನೋಡಿ ನೋಡ್ಬೋದು ನೀವು ಎಷ್ಟಿದೆ ಅಂತ ಅಂದ್ಬಿಟ್ಟು. ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ವೀಡಿಯೋಗಳಿಗೆ. ಈಗೇ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.